ವೀಕ್ಷಕರೆಲ್ಲರಿಗೂ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಸಿಂಹ ರಾಶಿ ಹಾಗೂ ವೃಷಭ ರಾಶಿಯ ಪಾಲಿನ ಸಾಮಾನ್ಯ ಫಲಗಳ ಕುರಿತು ತಿಳಿದುಕೊಳ್ಳೋಣ. ಸಿಂಹರಾಶಿ. ಇಂದು ಸಿಂಹರಾಶಿಯವರ ಪಾಲಿಗೆ ಆತ್ಮವಿಶ್ವಾಸ, ಶಕ್ತಿ ಹಾಗೂ ನಿರ್ಧಾರಾತ್ಮಕತೆ ಹೆಚ್ಚಾಗಿ ಅನುಭವವಾಗುವ ದಿನ. ಕಾರ್ಯಕ್ಷೇತ್ರದಲ್ಲಿಯೂ ವ್ಯಕ್ತಿಗತ ಜೀವನದಲ್ಲಿಯೂ ಚೇತರಿಕೆ ಹಾಗೂ ಒಳ್ಳೆಯ ಬದಲಾವಣೆಯ ಸೂಚನೆಗಳು ಈ ದಿನ ಕಂಡುಬರಲಿವೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು ಮತ್ತು ಹೊಸದಾಗಿ ಬಂದಿರಬಹುದಾದ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ಜಾಣ್ಮೆಯಿಂದ ಯಶಸ್ವಿಯಾಗಿ ನಿಭಾಯಿಸುವಿರಿ. ಈ ದಿನ ಮನೆಯ ಹಿರಿಯರ ಮೆಚ್ಚುಗೆ ಹಾಗೂ ಸಹೋದ್ಯೋಗಿಗಳ ಸಹಕಾರ ದೊರೆಯುವ ಸೂಚನೆ ಇರಲಿದೆ. ಉದ್ಯಮಿಗಳು, ವ್ಯಾಪಾರಸ್ಥರು ತಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಹೂಡಿಕೆ ಬಗ್ಗೆ ಜಾಗೃತಿ ವಹಿಸುವುದು ಉತ್ತಮ. ಸಿಂಹರಾಶಿಯವರಿಗೆ ಈ ದಿನ ಹೆಚ್ಚುವರಿ ಹಣ ಪ್ರವಾಹ ಹರಿದು ಬರುವುದು. ನೀವು ನೀಡಿರಬಹುದಾದ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಕೆಲವು ಬಾರಿ ಈ ದಿನ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಸ್ನೇಹಿತರು ಹಾಗೂ ಸಂಬಂಧಗಳಲ್ಲಿ ಹಣ ವ್ಯಯಿಸುವ ಸಂದರ್ಭಗಳು ಒದಗಿ ಬರಬಹುದು. ಇಂದಿನ ಖರ್ಚುಗಳಲ್ಲಿ ನಿಯಂತ್ರಣ ಇರಿಸಿದ್ದಲ್ಲಿ ಉತ್ತಮ ಹಣಕಾಸಿನ ಫಲ ದೊರೆಯಲಿದೆ. ದಾಂಪತ್ಯ ಜೀವನದಲ್ಲಿ ಸುಧಾರಣೆ, ತಪ್ಪು ಅರ್ಥಗಳ ನಿವಾರಣೆಯ ದಿನ. ಮನೆಯ ಜವಾಬ್ದಾರಿಗಳ ಜೊತೆಗೆ ಕೆಲವು ನೆಮ್ಮದಿಕರ ವಾತಾವರಣ ನಿರ್ಮಾಣವಾಗಲಿದೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಅರ್ಥೈಸಿಕೊಂಡು ಮುನ್ನಡೆಯುವ ಸಮಯ ಬರುತ್ತದೆ. ಹಿರಿಯರ ಅನುಭವ ಮತ್ತು ಪ್ರೀತಿಯ ಮಾತುಗಳು ನೆಮ್ಮದಿಯನ್ನು ಉಂಟು ಮಾಡುತ್ತದೆ. ಪ್ರೀತಿಯ ಭಾವನೆಯಲ್ಲಿ ಹೊಸದೇನೋ ಆರಂಭವಾಗುವ ಸೂಚನೆ ಇರಲಿದೆ. ನಿಮ್ಮ ಪ್ರೀತಿ ಪಾತ್ರರ ಮನದ ಮಾತು ಹೇಳಲು ಇಂದು ಉತ್ತಮ ಸಮಯ. ಈ ದಿನ ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ, ಆದರೆ ನಿದ್ರೆ ಮತ್ತು ಆಹಾರದಲ್ಲಿ ನಿಯಂತ್ರಣ ಅವಶ್ಯಕ. ಮಾನಸಿಕ ಒತ್ತಡದಿಂದ ದೂರವಿರುವುದು ಶ್ರೇಯಸ್ಕರ. ಕೆಲವು ಬಾರಿ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದಾದ ಕೆಲವು ಘಟನೆಗಳು ಈ ದಿನ ನಡೆಯಬಹುದು. ಉದ್ಯೋಗ, ವ್ಯಾಪಾರ, ಹಣಕಾಸಿನ ವಿಚಾರಗಳು ಸೇರಿದಂತೆ ನಿಮ್ಮ ಒಳಿತಿಗಾಗಿ ಇಂದು ತೆಗೆದುಕೊಳ್ಳುವ ತೀರ್ಮಾನಗಳು ಮುಂದಿನ ದಿನಗಳಲ್ಲಿ ಉತ್ತಮ ಫಲ ನೀಡುತ್ತವೆ. ಆತುರಕ್ಕೆ ತೊಡಗದೆ ಮನಃಶಾಂತಿ ಕಾಪಾಡುವುದು ಮುಖ್ಯವಾಗಿದೆ. ವೃಷಭ ರಾಶಿ. ಇಂದು ವೃಷಭ ರಾಶಿಯವರು ಕೆಲವು ವಿಷಯಗಳಲ್ಲಿ ಜಾಗೃತಿ ವಹಿಸಬೇಕಾದ ದಿನ. ಮನಸ್ಸಿನಲ್ಲಿ ಅಸ್ಥಿರತೆ ಹಾಗೂ ಅನಗತ್ಯ ಚಿಂತನೆಗಳು ಕೆಲವು ಸಂದರ್ಭಗಳಲ್ಲಿ ತೊಂದರೆ ಕೊಡಬಹುದು. ಕೆಲವು ಮಾರ್ಗಗಳನ್ನು ಅನುಸರಿಸಿದರೆ ಲೋಪದೋಷಗಳನ್ನು ಈ ದಿನ ವೃಷಭ ರಾಶಿಯವರು ಈ ದಿನ ನಿರ್ಧಾರಗಳಲ್ಲಿ ಗೊಂದಲ, ಮಹತ್ವದ ನಿರ್ಧಾರ ತೆಗೆದುಕೊಳ್ಳಿ ದ್ವಂದ್ವ ಉಂಟಾಗಬಹುದು. ಯಾವುದೇ ಮುಂದಾಲೋಚನೆಗಳಿಲ್ಲದೆ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು. ಈ ದಿನ ಆರ್ಥಿಕ ವ್ಯವಹಾರ, ಉದ್ಯೋಗಗಳಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ. ಕೆಲವು ಹಾನಿಕಾರಕ ಮತ್ತು ನಷ್ಟ ಭರಿಸಬಹುದಾದ ಸನ್ನಿವೇಶಗಳು ನಡೆಯಬಹುದು. ಕೆಲಸದಲ್ಲಿ ನಿಧಾನಗತಿ. ಕೆಲಸದಲ್ಲಿ ಒತ್ತಡ ಕಡಿಮೆಯಾದರೆ ಗಮನ ಕೇಂದ್ರೀಕರಣ ಕಡಿಮೆ. ಕೈಗೊಂಡ ಕೆಲಸಗಳಲ್ಲಿ ಚಲನೆ ಇಲ್ಲದೆ ಭಾವನೆ ಬರಬಹುದು. ಹಣಕಾಸಿನ ಹರಿವು ಕಡಿಮೆಯಾಗಲಿದೆ. ಹಣಕಾಸಿನ ಸಂಬಂಧಿತ ಯೋಚನೆಗಳಲ್ಲಿ ವಿಳಂಬ ಸಕಾಲಕ್ಕೆ ದೊರೆಯದೇ ಇರಬಹುದು. ನಿಮ್ಮನ್ನು ಚಿಂತೆಗೀಡು ಮಾಡುತ್ತದೆ. ಹಾಗಾಗಿ ಆಕಸ್ಮಿಕ ಖರ್ಚುಗಳನ್ನು ತಪ್ಪಿಸದಿದ್ದರೆ ನಂತರ ಬೇಸರವಾಗುವ ಸಾಧ್ಯತೆಗಳಿವೆ. ಅದಕ್ಕಾಗಿ ಖರ್ಚಿನ ಮೇಲೆ ಹೆಚ್ಚು ನಿಗಾವಹಿಸುವುದು ಉತ್ತಮ. ಕುಟುಂಬ ಸಂಬಂಧಗಳಲ್ಲಿ ಅಲ್ಪ ಭಿನ್ನಾಭಿಪ್ರಾಯಗಳು ಕಂಡುಬರಬಹುದು. ಜೀವನ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಮಾತುಕತೆಗಳಲ್ಲಿ ಮನಸ್ತಾಪ, ಜಗಳ, ಪರಸ್ಪರ ಅನುಮಾನ, ಹೊಂದಾಣಿಕೆಯೂ ಇಲ್ಲದಿರುವುದು ಕಂಡುಬರಬಹುದು. ಪ್ರೇಮಿಗಳಿಬ್ಬರ ಪ್ರೀತಿಯಲ್ಲಿ ಸಂವೇದನಾಶೀಲತೆ ಹೆಚ್ಚು ಕಂಡುಬರಬಹುದು. ಆರೋಗ್ಯದ ಕಡೆ ನಿರ್ಲಕ್ಷ್ಯ ವಹಿಸುವ ಸಾಧ್ಯತೆಗಳಿವೆ. ಸಾಮಾನ್ಯವಾಗಿ ಗಂಟಲು, ಶೀತ ಅಥವಾ ಸಣ್ಣ ತೊಂದರೆಗಳು ಎದುರಾಗಬಹುದು. ಉತ್ತಮ ತಡರಾತ್ರಿ ನಿದ್ರೆ, ಕೆಟ್ಟ ಆಹಾರ, ದೌರ್ಬಲ್ಯಗಳು, ದೇಹದ ದಣಿವು ಮತ್ತು ಆಯಾಸ ಕಂಡು ಬರಬಹುದು. ಈ ದಿನ ಸಂಕಷ್ಟಗಳಿಂದ ದೂರ ಸರಿಯಲು ಕೈಗೊಂಡಿರುವ ಕಾರ್ಯಗಳನ್ನು ಕ್ರಮಬದ್ಧವಾಗಿ ಮಾಡುವುದು ಉತ್ತಮ ಮತ್ತು ಮುಂದಿನ ಯೋಜನೆಗಳ ಕುರಿತು ಮಾಹಿತಿ ಪಡೆಯುವುದು ಒಳಿತು. ಕಾಲಹರಣ ಮಾಡದೆ ಹಣಕಾಸಿನ ಖರ್ಚುಗಳನ್ನು ತಪ್ಪಿಸುವುದು ಉತ್ತಮ. ಇಲ್ಲವಾದರೆ ಹಣ ಕೈ ಜಾರಿ ಹೋಗುವ ಸಂಭವಗಳಿವೆ. ಈ ದಿನ ಪ್ರಾರಂಭದಲ್ಲಿ ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ. ಉತ್ತಮ ಅಸಂವೇದನಾಶೀಲತೆ ತಪ್ಪಿಸಿ ಮಾತಿನಲ್ಲಿ ಜಾಗೃತಿ ವಹಿಸುವುದು ಹಿತಕರ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.